ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ಬ್ಯೂಟಿಫುಲ್ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಬನ್ನಿ. ವ್ಲಾಗ್ ಹೇಗೋಗುತ್ತೆ ನೋಡೋಣ. ಊರಿಂದ ಬಂದಾಗ ಅಮ್ಮ 3 ಹಲಸಿನ ಹಣ್ಣು ಕೊಟ್ಟಿದ್ರು. ಅದ್ರೊಳಗೆ ಒಂದು ಬೇಗನೆ ಹಣ್ಣಾಗ್ಬಿಟ್ಟಿತ್ತು. ಸರಿ ಬೇಗ ಕಟ್ ಮಾಡಿ ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹಾಳಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಕಟ್ ಮಾಡಿದ್ವಿ. ಸಣ್ಣದು ಅದನ್ನು ರಸಾಯನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ರೋಬೋಟ್ ಬೇಕಾ ನಿಂಗೆ? ಯಾಕೆ? ಆಟ ಆಡೋಕ್ಕೆ. ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಒಂದು ವೇಕಪ್ ಇರುತ್ತಲ್ಲ, ಅದು ಒಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಹಾಗೇನೆ ಒಂದು ಹರ್ಬಲ್ ಟೀ ಕುಡಿದ್ಬಿಟ್ಟು ರಸಾಯನ ಎಲ್ಲ ರೆಡಿ ಮಾಡಿಕೊಂಡೆ. ಕಳಿಸಿದೆ, ಬುಕ್ ಬ್ಯಾಗ್ ಇದೆ, ಪೆನ್ಸಿಲ್ ಇದೆ, ಅದು ಅಲ್ಲಿ ಅದು ಬುಕ್ ಇದೆ, ಇದೆ ಅದು ಇದೆ, ಪ್ಯಾಕೇಜ್ ಇದೆ, ಪ್ಯಾಕೇಜ್ ಇದೆ ಇಲ್ಲಿ. ಬಾ ನಾವು ಹೋಮ್ವರ್ಕ್ ಇದೆ, ಬಾ ತೋರ್ಸಕ್ಕೆ. ಇದು ನನ್ನ ಬುಕ್, ಗಿಫ್ಟ್ ಇದು. ಇದು ಬುಕ್ಸ್. ಆಮೇಲೆ ಇದು ಕ್ರಾಸ್ ನೋಡಿ ಈಸಿ ಎಷ್ಟದು. ಈ ವಯಸ್ಸು ಆದರೆ ಇವತ್ತು ನಮ್ಮ ಮನೇಲಿ ಕರೆಂಟೇ ಇಲ್ಲ. ಮಧ್ಯಾಹ್ನ 12 ಗಂಟೆ ತನಕ ಕರೆಂಟೇ ಇರಲಿಲ್ಲ. ತುಂಬ ಗಾಳಿ ಬೀಸ್ತಾ ಇದೆ, ಆಷಾಢದ ಗಾಳಿ. ಇಷ್ಟೊಂದು ಗಾಳಿ ಬೀಸುತ್ತೆ ಅಂತ ಇವಾಗಲೇ ಗೊತ್ತಾಗಿದ್ದು. ನಾನೆಲ್ಲೂ ಇಷ್ಟು ದೊಡ್ಡದ ಮನೆಯಲ್ಲಿ ಅಂದರೆ ಸ್ವಲ್ಪ ಹೈಟಲ್ಲಿ ಇದೆಯಲ್ಲ ಫ್ಲೋರ್, ಹಂಗಾಗಿ ನಮಗೆ ಗಾಳಿದು ಫೀಲ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಅಮ್ಮನ ಮನೇಲೂ ಹಿಂಗೆ ಬೀಸ್ತಾ ಇದೆ ಗಾಳಿ ಅಂತ. ಈ ಸರಿ ಅಂತೂ ವೆದರ್ನ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು ಮತ್ತು ಹಂಗೆ ಸಡನ್ಲಿ ಮಳೆ ಮತ್ತು ಗಾಳಿ ಎಲ್ಲ ಒಂಥರ ವಿಚಿತ್ರ ಅನಿಸುತ್ತೆ. ಇನ್ನು ಬಟ್ಟೆ ಎಲ್ಲ ನಾನು ಪ್ರೀತಮ್ನ ಕೈಯಲ್ಲೇ ವಾಶ್ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ನೆನೆಸಿಟ್ಟೆ. ಮೇಲ್ಗಡೆ ಫ್ಲೋರ್ನ ಸ್ವಲ್ಪ ಅರೇಂಜ್ ಮಾಡಬೇಕಾಯಿತು. ತುಂಬ ಮೆಸ್ ಆಗಿಬಿಟ್ಟಿತ್ತು. ನಾನು ಇಲ್ಲೆಲ್ಲ ಕ್ಲೀನ್ ಮಾಡೋದು ತುಂಬ ಕಮ್ಮಿ. ಇದನ್ನು ಸ್ಟಡಿ ರೂಮ್ ಅಂತ ಮಾಡಬೇಕಂತ ಅಂದ್ಕೊಂಡು ಅದರದ್ದು ಒಂದು ಥಾಟ್ಸ್ ಇಟ್ಕೊಂಡಿದ್ದೆ. ಸೊ ಅಲ್ಲಿವರೆಗೂ ಬೇಸಿಕ್ಕಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಮತ್ತೆ ಎಲ್ಲ ಬಂದು ಎಲ್ಲಿ ಬೇಡದಲ್ಲಿರೋದೆಲ್ಲ ತೆಗೆದು ಬೇಕಾಗಿರೋದನ್ನೆಲ್ಲ ಜೋಡಿಸಿ ಇಟ್ಕೊಂಡೆ. ನಮ್ಮ ಪರ್ಸ್ನಲ್ ಚಾಯ್ಸ್ ಅಂತ ಒಂದಿರುತ್ತೆ. ಸೊ ಅದ್ರ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ಇದು ನನ್ನ ನಮ್ಮ ಫ್ಯಾಮಿಲಿಯ ಪರ್ಸ್ನಲ್ ಚಾಯ್ಸ್ ಆಗಿರುತ್ತೆ. ಮತ್ತು ನಾನು ಇದನ್ನು ಯಾರಿಗೂ ಅಡ್ವೈಸ್ ಅಂತ ಮಾಡ್ತಾ ಇಲ್ಲ, ಜಸ್ಟ್ ಇದು ನಮ್ಮ ಪರ್ಸ್ನಲ್ ಚಾಯ್ಸ್. ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಹೌದು, ಇದು ಪರ್ಸ್ನಲ್ ಚಾಯ್ಸ್, ಅಡ್ವೈಸ್ ಅಂತ ಅಲ್ಲ. ಸುಮಾರು ಜನ ನಮ್ಮ ಮಕ್ಕಳ ಬಗ್ಗೆ ಕೇಳ್ತಾ ಇದ್ರಿ, ತುಂಬ ಜನ. ಅದಕ್ಕೆ ಇವತ್ತು ಉತ್ತರ ಕೊಡೋಣ ಅಂತ ಅಂದ್ಕೊಂಡೆ. ಸುಮಾರು ತಡವಾಗಿ ಕೊಡಬೇಕಂತಲೇ ಇದ್ದಿದ್ದು, ಬಟ್ ಪರಿಸ್ಥಿತಿಲಿ ನಾನು ಹೇಳಲೇಬೇಕು ಅನ್ನೋ ಥರ ಆಗಿಬಿಟ್ಟಿದೆ. ಹಾಗಾಗಿ ಮೇಲ್ಗಡೆ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮತ್ತು ಇದನ್ನು ನಾನು ಅವರ ಒಂದು ಇಂಟ್ರೆಸ್ಟಿಂಗ್ ಆಗಿ ಸ್ಟಡಿ ಏರಿಯಾ ಹೆಂಗೆ ಮಾಡಬೇಕು ಅನ್ನೋ ಐಡಿಯಾನೂ ಇದೆ, ಅದೇ ಥರ ಮಾಡ್ಕೊಳ್ತೀನಿ. ಕರೆಂಟ್ ಹೋಗಿರೋದೇ ಗೊತ್ತಿಲ್ಲ. ಸೊ ಲೈಟ್ ಮೇಲ್ಗಡೆ ತುಂಬ ಚೆನ್ನಾಗಿರುತ್ತಲ್ಲ, ಹಾಗಾಗಿ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಕೆಳಗಡೆ ಎಲ್ಲ ಸ್ವಲ್ಪ ಕತ್ಲೆ ಥರನೇ ಇದೆ, ಬೆಳಕಿರುತ್ತೆ, ಬಟ್ ಅಷ್ಟೇ. ಅಡುಗೆ ಮನೇಲಿ ಏನು ಕೆಲಸ ಮಾಡೋಕ್ಕಾಗಲ್ಲ. ವಾಕ್ಯೂಮ್ ಕ್ಲೀನರ್ ತೊಗೊಂಡೆ, ಮ್ಯಾಟ್ ಎಲ್ಲ ಕ್ಲೀನ್ ಮಾಡೋಣ ಅಂತ. ಆಮೇಲೆ ಗೊತ್ತಾಯಿತು ಇವತ್ತು ಕರೆಂಟೇ ಇಲ್ಲ. ಅಯ್ಯೋ, ಮತ್ತೆ ಆನ್ ಮಾಡಿಕೊಂಡೆ. ಸರಿ, ಕರೆಂಟ್ ಬಂದಮೇಲೆ ಯಾವಾಗಾದರೂ ಮಾಡಿದ್ರಾಯ್ತು ಅಂತ ಎತ್ತಿಟ್ಬಿಟ್ಟು ಇನ್ನು ಕೆಳಗಡೆ ಹೊರಟೆ. ನಾನು ಎಲ್ಲಿರ್ತೀನೋ ನನ್ನ ಮಕ್ಳು ಅಲ್ಲೇ ಇರ್ತಾರೆ. ಇವಾಗಲ ಸ್ಟಡಿ ಅಷ್ಟೇ, ನಾನು ಬಲವಂತ ಮಾಡಿಲ್ಲ. ಪ್ರೀತಮ್ದು ಅಷ್ಟು ಕ್ಯೂಟ್ ಬಾಯಲ್ಲಿ ಮಮ್ಮಿ ಹೋಮ್ವರ್ಕ್ ಮಾಡೋಣ ಬನ್ನಿ ನೋಡೋಣ ಅಂತ. ಸೊ ಅವನೇ ಒಂಥರ ಅವನದೊಂದು ಇದ್ರಲ್ಲಿ ಮಾಡ್ತಾ ಇರ್ತಾನೆ. ಅವ್ನು ಬಂದ ಅಂತ ಪ್ರಗತಿನೂ ಬುಕ್ ತೊಗೊಂಡು ಬಂದರು. ಸೊ ಹಂಗೆ ನಾನು ರೂಮ್ ಎಲ್ಲ ಕ್ಲೀನ್ ಮಾಡೋ ತನಕ ಅವ್ರಿಗೆ ಏನೇನು ಬೇಕೋ ಅದನ್ನು ಅವರು ಓದ್ಕೊತಾ ಇದ್ರು. ಸೊ ಕಲರಿಂಗ್ ಮಾಡ್ತಾನೆ, ಓದ್ತಾನೆ, ಏನೋ ಒಂದು ಮಾಡ್ತಾ ಇರ್ತಾನೆ. ಮತ್ತು ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ 2 ಗಂಟೆ ಆಗೋಗಿತ್ತು. ನಾನು ಇವತ್ತು ಮಲಗಿಸೇ ಇಲ್ಲ ಅವ್ನಿಗೆ ಮಲ್ಗೋಕ್ಕೆ ಇಷ್ಟ ಇಲ್ಲ ಬೆಳಗ್ಗೆ ಹೊತ್ತು. ಹಾಗಾಗಿ ಸುಮ್ಮನೆ ಬಲವಂತ ಯಾಕೆ ಮಾಡೋದು ಅಂತ ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ದೀನಿ. ಜಂಪ್ ಮಾಡಬಾರ್ದಪ್ಪ ಅಂತ ಒಂದೇ ಮಾತು ಹೇಳಿದ್ದು, ಸಾರಿ ಮಮ್ಮಿ. ಅದಕ್ಕೆ ನಾನು ಇಟ್ಸ್ ಓಕೆ ಹೇಳಲೇಬೇಕು ಅಷ್ಟೇ. ಅದು ಹೇಳಿದ್ಮೇಲೆ ಅವ್ನಿಗೆ ಸಮಾಧಾನ ಆಗುತ್ತೆ, ಹೊರಡ್ತಾನೆ. ಏನೋ ಸ್ವಲ್ಪ ರಸಾಯನ ಮಿಕ್ಕಿತ್ತು, ಅದನ್ನು ತಿಂತಾ ಇದ್ದ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಹೇಗೋ ಆಯಿತು. ಸರಿ, ಕರೆಂಟ್ ಬಂದರೆ ಬೇಗ ಮಿಕ್ಸಿಗೆಲ್ಲ ಯೂಸ್ ಮಾಡೋಕ್ಕೆ ಬೇಕಲ್ಲ ಕರೆಂಟು ಅಂತ ಹೇಳ್ಬಿಟ್ಟು ಕರೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಮಧ್ಯಾಹ್ನ ಒಂದು 12:30 1 ಗಂಟೆ ಅನ್ನೋಂಗೆ ಕರೆಂಟ್ ಬಂತು. ತುಂಬ ಕರೆಂಟ್ ಹೋಗೋದು ಬರೋದು ಆಗ್ತಾ ಇದೆ. ಬಹುಶಃ ಗಾಳಿ ಜೋರಾಗಿ ಬೀಸೋದಕ್ಕಿರಬೇಕು. ಲಾಸ್ಟ್ ಟೈಮ್ ನಾನು ಏರ್ ಆಯಿಲ್ ತೋರಿಸಿದ್ದೆ. ಸುಮಾರು ಜನ ಅದನ್ನು ಮತ್ತೆ ಕೇಳ್ತಾ ಇದ್ರಿ. ತುಂಬ ಈಸಿ ಅದು. ರೋಸ್ಮೆರಿ, ಈರುಳ್ಳಿ, ಮೆಂತ್ಯ, ಸ್ವಲ್ಪ ಏನು
ನಿಮ್ಮ ಹೇರ್ ಟೆಕ್ಸ್ಚರ್ಗೆ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಏನು ಬೇಕೋ ಆ ಥರ. ನಾನು ಬರೀ ಕಡಲೆಕಾಯಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಮಿಕ್ಸ್ ಮಾಡಿದ್ದೀನಿ. ಇದರಿಂದ ಸಾಫ್ಟ್ ಅನಿಸುತ್ತೆ ಅಪ್ಲೈ ಮಾಡಿದಾಗ. ಇಷ್ಟೇ, ಚೆನ್ನಾಗಿ ಕುದಿಸ್ಬಿಟ್ಟು ರಸ ಎಲ್ಲ ತೆಗೆದುಬಿಟ್ಟು ಎಣ್ಣೆನ ಸಪ್ರೇಟ್ ಮಾಡಿ ಇಟ್ಕೊಂಡು ಇದು ಮಾಡಿದ್ರೆ ಆಗುತ್ತೆ. ನನಗೆ ಹೇರ್ ಫಾಲ್ ಕಮ್ಮಿ ಆಗಿದೆ, ಹಾಗಾಗಿ ನನಗೆ ಅದನ್ನು ಯೂಸ್ ಮಾಡಬೇಕಂತ ಅನ್ನಿಸ್ತು. ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ. ಹೇರ್ ಗ್ರೋತ್ ಬಿಡಿ ಅದು ಸೆಕೆಂಡ್ರಿ, ಬಟ್ ಹೇರ್ ಫಾಲ್ ಕಂಟ್ರೋಲ್ ಮಾಡಿದ್ರೆ ಅಲ್ವಾ ಹೇರ್ ಗ್ರೋತ್ ನೆಕ್ಸ್ಟ್ ನಮ್ಗೆ ಆಗೋದು. ಸೊ ಹೇರ್ ಫಾಲೇ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದಾಗ ಆ ಥರ ನಾನು ಹೇಳಿದೆ ಅಷ್ಟೇ. ಇದು ನನಗೆ ವರ್ಕ್ ಆಗಿದೆ, ನೀವು ಯೂಸ್ ಮಾಡಿ. ಯಾವುದೋ ಒಂದು ಆಯಿಲ್ ಯೂಸ್ ಮಾಡೇ ಮಾಡ್ತೀವಲ್ವಾ, ಯಾವುದೋ ಒಂದು ವರ್ಕ್ ಆಗುತ್ತೆ ಅದನ್ನು ಕಂಟಿನ್ಯೂ ಮಾಡಿ ಅಷ್ಟೇ. ನಾನು ಎಲ್ಲನೂ ಟ್ರೈ ಮಾಡ್ತಾ ಇರ್ತೀನಿ, ಅದು ಇದು ಅಂತ ಏನಿಲ್ಲ. ಅಷ್ಟೇ ಸಿಂಪಲಾಗಿ ಒಂದು ಹೇರ್ ಆಯಿಲ್ ರೆಡಿ ಮಾಡಿದ್ದೆ, ಅದನ್ನು ಅಪ್ಲೈ ಮಾಡಿಬಿಡ್ತೀನಿ. ನನಗೆ ಯಾವಾಗೆಲ್ಲ ಅಪ್ಲೈ ಮಾಡ್ಬೇಕನ್ಸುತ್ತೋ ಹಾಕಿ ಬಿಟ್ಬಿಡ್ತೀನಿ. ನಾನೇನು ವಿಡಿಯೋ ಮಾಡ್ತಾಯಿದ್ದೀನಿ ಹಚ್ಬಾರ್ದು ಆ ಥರ ಎಲ್ಲ ಇಲ್ಲ, ಹಚ್ತೀನಿ ಅಷ್ಟೇ. ನಾನು ಅದನ್ನು ಹಾಗೆ ಬಿಡ್ತೀನಿ. ನೆಕ್ಸ್ಟ್ ಯಾವಾಗ ವಾಶ್ ಮಾಡ್ಬೇಕನ್ಸುತ್ತೋ ಆವಾಗ ವಾಶ್ ಮಾಡಿದ್ರಾಯ್ತು. ಇನ್ನು ಬದನೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಅಮ್ಮ ಬದನೆಕಾಯಿ ಕೊಟ್ಟಿದ್ರಲ್ಲ, ಈ ಒಂದು ಬದನೆಕಾಯಲ್ಲಿ ಎಣ್ಗಾಯಿ ಮಾಡಿದ್ರೇ ನಮ್ಮನೆ ಒಂದು ಏನು ರೆಸಿಪಿ ಇದೆಯಲ್ಲ ಅದಕ್ಕೆ ರುಚಿ ಜಾಸ್ತಿ. ಹಂಗಾಗಿ ಈ ಬದನೆಕಾಯಿ ಇದ್ದಾಗೆಲ್ಲ ನಮ್ಮಮ್ಮ ಮನೇಲೂ ಅಷ್ಟೇ ಚಪಾತಿ, ರೊಟ್ಟಿ, ಬದನೆಕಾಯಿ ಎಣ್ಗಾಯಿ ಇದ್ದೇ ಇರುತ್ತೆ. ಸಖತ್ ರುಚಿಯಾಗತ್ತೆ. ತಿಂದಿರೋರಿಗೆ ಗೊತ್ತಿರುತ್ತೆ ಆ ರುಚಿ, ಹೇಳಿದ್ರೆ ಅರ್ಥ ಆಗಲ್ಲ ಅಂದ್ಕೊಳ್ತೀನಿ. ಕೆಲವೊಬ್ರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರಲ್ವ, ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಷ್ಟೇ. ಇದನ್ನು ಏನೂ ಇಲ್ಲ, ಜಾಸ್ತಿ ಏನು ಐಟಮ್ಗಳು ಬೇಕಾಗಿಲ್ಲ. ಇದೇ ಮಸಾಲನೇ ನೀವು ಮೊಟ್ಟೆ ಸಾಂಬಾರಿಗೆ ಯೂಸ್ ಮಾಡೋದು ನಮ್ಮನೇಲಿ. ಬಟ್ ಒಂದೊಂದು ಇಂಗ್ರೀಡಿಯೆಂಟ್ಸ್ ವೇರಿ ಆಗುತ್ತೆ. ಇದಕ್ಕೆ ಹುಣಸೆ ಹಣ್ಣು ರಸ ಹಾಕ್ತೀವಿ, ಮೊಟ್ಟೆ ಸಾಂಬಾರಿಗೆ ಹುಣಸೆ ಹಣ್ಣಿನ ರಸ ಹಾಕಂಗಿಲ್ಲ. ಇದೇ ಮಸಾಲನ ನಾವು ಮೊಳಕೆ ಕಾಳು ಸಾಂಬಾರ್ಗೆ ಹಾಕ್ತೀವಿ, ಅದರದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ತೀವಿ, ಅಷ್ಟೇ ವ್ಯತ್ಯಾಸ. ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇನ್ನು ಮಿಕ್ಸಿ ಜಾರ್ಗೆ ಡ್ರೈ ಏನೇನಿದೆಯಲ್ಲ ಅದನ್ನು ಒಂದ್ಸರಿ ರುಬ್ಕೊಂಬಿಡೋದು. ಯಾಕೆಂದರೆ ಎಣ್ಣೆ ಇರೋದ್ರಿಂದ ಗಸಗಸೆಲ್ಲ ನುಣ್ಣಗಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ರುಬ್ಕೊಳ್ತೀವಿ. ಮಿಕ್ಸಿ ಜಾರ್ಗೆ ಚಕ್ಕೆ, ಕಡಲೆಪಪ್ಪು, ಗಸಗಸೆ, ಸ್ವಲ್ಪ ಶುಂಠಿ, ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕಾಯಿ ಮಸಾಲಾನ ರುಬ್ಬಿಟ್ಕೊಂಡಿದ್ದೀನಿ. ಈಗ ಈ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸಾಂಬಾರು ಪುಡಿ ಹಾಕಿ ಮತ್ತೆ ರುಬ್ಕೊಳ್ಳೋದು. ಇನ್ನು ಒಗ್ಗರಣೆಗೆ ಅದೇ ಎಣ್ಣೆ ಇರುತ್ತಲ್ಲ, ಒಂದು 4-5 ಸ್ವಲ್ಪ ನೋಡ್ಕೊಂಡು ಹಾಕಿ, ಖಾರ ಆಗಿಬಿಡುತ್ತೆ. ಲವಂಗ ಮತ್ತು ಏನು ಕಟ್ ಮಾಡಿಟ್ಟಿದ್ನಲ್ಲ ಬದನೆಕಾಯಿ ಮೇಲೆ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡೋದು. ಫ್ರೈ ಆದಮೇಲೆ ನಾನು ರುಬ್ಬಿದ್ನಲ್ಲ ಮಸಾಲ ಅದನ್ನು ಹಾಕಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೆ, ಅದ್ರ ನೀರು ಬಿಟ್ಬಿಟ್ಟು ಒಂದೇ ವಿಷಿಲ್, ಬದನೆಕಾಯಿ ಬಲ್ತಿದೆಯಾ ಎಳೆದ ನೋಡಿಕೊಂಡು ಒಂದು ವಿಷಿಲ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಅಷ್ಟೇ. ಅದ್ರ ಗ್ರೇವಿ ಜೊತೆಗೆ ಬದನೆಕಾಯಿ ಚಪಾತಿ ಅಥವಾ ದೋಸೆಗಿಂತ ಚಪಾತಿ, ಅಕ್ಕಿ ರೊಟ್ಟಿ ಸೂಪರ್ ಟೇಸ್ಟಾಗುತ್ತೆ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಬೇಕಾದಷ್ಟು ನೀರು ಹಾಕ್ಬಿಟ್ಟು ಒಂದು ವಿಷಿಲ್ ತೊಗೊಂಡ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ನಾನು ಒಂದು 10 ನಿಮಿಷಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಸ್ವಲ್ಪ ಅಮ್ಮ ನಾಟಿ ಮೊಟ್ಟೆ ಕೊಟ್ಟಿದ್ರು, ಅದನ್ನು ಬೇಯಿಸೋದಕ್ಕಿಟ್ಟೆ. ಬೇಯಿಸ್ಕೊಂಡು ತಿಂದರೆ ಚೆಂದ ಅಲ್ವಾ ನಾಟಿ ಮೊಟ್ಟೆ ಉರಿಯೋದಕ್ಕಿಂತ ಅಂತ. ಒಂದು 2 ಕಪ್ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇರೋದು 3 ಜನ, ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದ್ರ ರೆಸಿಪಿನೂ ನಾನು ಡೀಟೇಲಾಗಿ ಹಾಕಿದ್ದೀನಿ, ಹೊಸ್ದಾಗಿರೋರಿಗೆ ಹೇಳ್ತೀನಿ. ಲಾಸ್ಟ್ ವ್ಲಾಗಲ್ಲಿ ಕೇಳಿದರೆ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಿ ಒಂದೇ ಸರಿ ದೋಸೆ ಥರ ಮಾಡಿದ್ರೆ ಹೆಂಚಿನ ಮೇಲೆ ರೊಟ್ಟಿ ಬರಲ್ಲ. ಈ ಥರ ಚೆನ್ನಾಗಿ ಮಿದಿಬೇಕು. ಅದಾದಮೇಲೆ ನಿಮಗೆ ದೋಸೆ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋಬೇಕು, ಮತ್ತೆ ನೀರು ಹಾಕಿ. ಸೊ ಇದು ಮೇಯ್ನು. ಅಕ್ಕಿ ರೊಟ್ಟಿ ಹಾಕ್ತೀನಿ ಅಂದರೆ ಕೈಯಲ್ಲಿ ಬೆಳಿಬೋದು, ನಾನು ಇವತ್ತು ಕೈಯಲ್ಲಿ ಬೆಳೀತಾ ಇಲ್ಲ, ಸೌಟಲ್ಲೇ ಹಾಕ್ತಾ ಇದ್ದೀನಿ. ಸೌಟಲ್ಲಿ ಹಾಕಂಗಿದ್ರೆ ಸ್ವಲ್ಪ ತೆಳ್ಳಗೆ ಮಾಡಬೇಕಷ್ಟೇ, ಸ್ವಲ್ಪ ಜಾಸ್ತಿ ಬೇಡ. ಆ ಕಡಕ್ ಬರಲ್ಲ, ಗಟ್ಟಿಗೆ ಬರಲ್ಲ, ದೋಸೆ ಥರನೇ ಆಗಿಬಿಡತ್ತೆ. ದೋಸೆಗೂ ಅಕ್ಕಿ ರೊಟ್ಟಿಗೂ ತುಂಬ ವ್ಯತ್ಯಾಸ ಇದೆ. ಸುಮಾರು ಜನ ಇದೆಂಥದ್ದು ರೊಟ್ಟಿ ಅಲ್ಲ ಇದು ದೋಸೆ ಹಾಕಿದ್ಯಾ ಅಂತಲೂ ನನಗೆ ಹೇಳ್ತಾರೆ. ಇಲ್ಲ, ಇದ್ರ ಗಟ್ಟಿ ಬರುತ್ತೆ, ಮತ್ತು ಟೆಕ್ಸ್ಚರ್ ಬೇರೆ ಬರುತ್ತೆ, ರುಚಿ ಬೇರೆ ಬರುತ್ತೆ. ದೋಸೆನ ಫರ್ಮೆಂಟೇಷನ್ ಮಾಡ್ತಾರೆ, ಅದರೊಳಗೆ ಸ್ವಲ್ಪ ಉದ್ದಿನ ಕಾಳೆಲ್ಲ ಹಾಕಿರ್ತಾರೆ. ಇದು ಬರೀ ಅಕ್ಕಿ ಹಿಟ್ಟು, ಹಾಗಾಗಿ ಅದಕ್ಕೂ ಇದಕ್ಕೂ ಗಜಾಂತರ ವ್ಯತ್ಯಾಸ ಇದೆ. ಅಕ್ಕಿ ರೊಟ್ಟಿ ಈ ಥರ ಖಡಕ್ಕಾಗಿ ಬರಬೇಕು, ಚೆನ್ನಾಗಿರುತ್ತೆ. ತುಂಬ ಮೆತ್ತಗೂ ಅಲ್ಲ, ತುಂಬ ಗಟ್ಟಿಗೂ ಅಲ್ಲ, ಆ ಥರ ಸೂಪರಾಗಿ ಬಂದಿತ್ತು. ಜೊತೆಗೆ ತಿಂತಾ ಇದ್ರೆ 2-3 ಬಿಸಿ ಅಕ್ಕಿ ರೊಟ್ಟಿ ತಿಂದ್ರೇ ಚೆಂದ. ಈಗ ನಮ್ಮ ಮನೇಲಿ ಅಂದರೆ ನಾವೇ ಮಾಡಬೇಕು, ನಾವೇ ತಿನ್ನಬೇಕು, ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ಅಲ್ಲೇ ಹೆಂಚಿನ ಮೇಲೆ ಹಾಕಿ ಬಿಸಿ ತೆಗೆದು ತಿನ್ನಬೇಕು. ಅಕ್ಕಿ ರೊಟ್ಟಿ ಅಂದರೆ ನನಗೆ ನೆನಪಾಗೋದು, ನಮ್ಮ ಅಜ್ಜಿ ಒಲೆ ಮೇಲೆ ಅಕ್ಕಿ ರೊಟ್ಟಿ ಹಾಕಿ ಕಲ್ಲಿನ ಮೇಲೆ ತೆಂಗಿನ ಚಟ್ನಿ ಅರೆದು ಕೊಡ್ತಾಯಿದ್ರು. ಅವಾಗ ನಮ್ಮದು ಮಾಳಿಗೆ ಮನೆ ಇತ್ತು ನಮ್ಮ ಅಜ್ಜಿದು, ಅದು ಯಾವಾಗಲೂ ನೆನಪು ಬರುತ್ತೆ. ಅಷ್ಟು ರುಚಿಯಾಗಿರ್ತಾಯಿತ್ತು, ಆ ತೆಂಗಿನಕಾಯಿ ಚಟ್ನಿನೇ ಅಷ್ಟು ರುಚಿಯಾಗಿರ್ತಾಯಿತ್ತು. ಇನ್ನು ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಅದಕ್ಕೆ ಸ್ವಲ್ಪ ನಾನು ಈವ್ನಿಂಗ್ ಒಂದಿಷ್ಟು ಲಡ್ಡು ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ
ಅದಕ್ಕೋಸ್ಕರ ಆಲಿವ್ ಸೀಡ್ಸ್ನ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಜಾಸ್ತಿ, ಯಾಕೆಂದರೆ ಇದು ಉಬ್ಬುತ್ತೆ, ಜಲ್ ಥರ ಆಗುತ್ತಲ್ಲ, ಹಾಗಾಗಿ ಇಷ್ಟೇ ನೀರು ಹಾಕಿಡಬೇಕು, ಜಾಸ್ತಿನೂ ನೀರು ಹಾಕಬಾರ್ದು. ನೋಡ್ಕೊಂಡು ಕರೆಕ್ಟಾಗಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ನಮ್ಮ ಮಕ್ಕಳನ್ನ ಕರ್ಕೊಂಡು ಹೊರಟೆ. ಸೊ ಮನೆಯಲ್ಲೇ ಇರೋದಕ್ಕಿಂತ ಒಂದಿಷ್ಟು ಹೊರಗಡೆ ಆಟ, ಔಟ್ಡೋರ್ ಗೇಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ ಮೈಂಡ್ಗೆ. ಹಾಗಾಗಿ ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಮಳೆ ಇಲ್ಲ ಏನಿಲ್ಲ, ಸುಮ್ಮನೆ ಗಾಳಿ ಬೀಸ್ತಾ ಇತ್ತು. ಸರಿ, ಪ್ರಗತಿಗೆ ಸೈಕ್ಲಿಂಗ್ ಅಂದರೆ ಇಷ್ಟ ಆಗಿಬಿಟ್ಟಿದೆ. ಇವಾಗ ಯಾವಾಗಾದರೂ ಒನ್ ಟೈಮ್ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಅವರೇ ಹೋಗ್ತಾರೆ. ಡೈಲಿ ತರಕಾರಿ ಥರ ಇನ್ಚಾರ್ಜ್ ಫುಲ್ಲು ಡ್ಯಾಡಿ ಅವ್ರಿಗೆ ಕೊಟ್ಟಿರೋದು. ಸೊ ಮನಿ ಮ್ಯಾನೇಜ್ಮೆಂಟು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಡ್ತಾರೆ ಡೈಲಿ ಇಷ್ಟಿಷ್ಟು ಅಂತ. ಅವರೇ ಮನೆಗೆ ನನಗೆ ಏನು ಬೇಕೋ ಪ್ರತಿಯೊಂದನ್ನು ಸೈಕಲಲ್ಲಿ ಹೋಗಿ ತೊಗೊಂಡು ಬರೋದು ಅವರೇನೆ. ಬಾ, ನಾನು ಇಡ್ತೀನಿ, ಬಾ ತುಳ್ಕೊಂಬ. ಬಿಡು, ಬ್ರೇಕ್ ಬಿಡು, ಬ್ರೇಕ್ ಬಿಡು, ಬಿಡು ಬ್ರೇಕ್ ಬಿಡು, ನಾನಿದ್ದೀನಿ, ಬಿಡಪ್ಪ. ಪುಷ್, ತುಳಿ, ಬರುತ್ತೆ, ತುಳಿ, ಹಂಗೆ ಬಾ ಬಾ ಬಾ, ನಾನಿದ್ದೀನಿ, ಬಾ ಬಾ, ನಾನಿದ್ದೀನಿ, ಬಾ ಚಿನ್ನು, ಬಾರೋ, ಬಾ, ಮಮ್ಮಿ ಇದಾರೆ, ಬಾ, ನಾನು ಇಲ್ಲಿದ್ದೀನಿ, ಹಿಂಗೆ ಇಟ್ಕೋತೀನಿ, ಬಾ ಬಾ, ಓಡ್ ಬಾ. ಸುಮಾರು ಜನ ಕೇಳ್ತಾ ಇದ್ರಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇಲ್ಲ, ಯಾಕೆ ಅಂತಂದರೆ ನಾನು ವ್ಲಾಗರ್ ಆಗಿರೋದ್ರಿಂದ ನಾನು ತುಂಬ ಏನೂ ಐಡ್ ಮಾಡೋಕ್ಕಾಗೋದಿಲ್ಲ. ಸ್ಕೂಲ್ ರೊಟೀನ್ ಬರ್ತಾಯಿಲ್ಲ, ಲಂಚ್ ಬಾಕ್ಸ್ ರೆಸಿಪಿ ಬರ್ತಾಯಿಲ್ಲ, ಮಕ್ಕಳು ಮನೇಲೇ ಇರ್ತಾರೆ, ಎಲ್ಲೂ ಸ್ಕೂಲಿಗೆ ಕಳಿಸ್ತಾ ಇಲ್ಲ. ವ್ಲಾಗ್ ಮಾಡಿಸ್ತಾ ಇದೆಯಾ, ಹಂಗೆ ಮಾಡ್ತಾ ಇದೆಯಾ, ಹಿಂಗೆ ಮಾಡ್ತಾ ಇದೆಯಾ, ಏನಾಗಿದೆ? ಸೊ ಒಳ್ಳೆ ಥರ ಕೇಳೋರು ಕೇಳಿದ್ದೀರಾ, ಅದೇನು ತಪ್ಪು ಅಂತ ಹೇಳ್ತಾ ಇಲ್ಲ. ನನ್ನ ಮೇಲೆ ಕನ್ಸರ್ನ್ ಇರುತ್ತೆ, ನನ್ನ ಮಕ್ಕಳ ಮೇಲೆ ಕನ್ಸರ್ನ್ ಇರುತ್ತೆ, ಏನೋ ಆಗಿರ್ಬೋದು ಅಂತಲೂ ನಿಮ್ಗೆ ಅನಿಸಿರ್ಬೋದು. ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಬೇಡ ಅನ್ನೋದು ಪೇರೆಂಟ್ಸ್ ಡಿಸಿಷನ್, ಅದನ್ನು ಗೌರವಿಸಿ. ಸೊ ಅದನ್ನು ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಅಥವಾ ಈ ವಿಡಿಯೋನ ಯಾರು ನೀವು ಮಾಡ್ತಾ ಇರೋದು ತಪ್ಪು, ನಾನು ಮಾಡ್ತಾ ಇರೋದು ಸರಿ ಅಂತ ನಿರ್ಧಾರ ಮಾಡೋದ್ರ ಬಗ್ಗೆನೂ ಅಲ್ಲ. ಇದು ನಮ್ಮಿಬ್ಬರ ಡಿಸಿಷನ್. ಸೊ ನಿಮ್ಮ ಡಿಸಿಷನ್ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ನಮ್ಮ ಡಿಸಿಷನ್ನ ನೀವು ರೆಸ್ಪೆಕ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತಾ ಇಲ್ಲ. ಸೊ ಇದೆಲ್ಲ ಸುಮಾರು ವರ್ಷಗಳ ಪ್ಲ್ಯಾನ್ ಆಯಿತು, ಬೇಡ ಹೋಮ್ ಸ್ಕೂಲ್ ಮಾಡಬೇಕು ಅಂತ. ಹೋಮ್ ಸ್ಕೂಲ್ ಅನ್ನೋದಕ್ಕಿಂತ ಅದು ಡಿಫ್ರೆಂಟ್ ಟಾಪಿಕ್, ಅದ್ರ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಆಮೇಲೆ ಡಿಸೈಡ್ ಮಾಡಿಬಿಟ್ವಿ. ಇದು ಒಂದು ಸಣ್ಣ ನಿರ್ಧಾರ ಅಲ್ಲ, ತುಂಬ ದೊಡ್ಡ ನಿರ್ಧಾರ, ದೊಡ್ಡ ಡಿಸಿಷನ್ ಲೈಫಲ್ಲಿ. ಸೊ ಅದಾದಮೇಲೆ ನಾವು ಬೇಡ ಅಂತಲೇ ಡಿಸೈಡ್ ಮಾಡಿದ್ವಿ. ಪ್ರೀತಮ್ ತುಂಬ ಚಿಕ್ಕವನು, ಅವ್ನು ಜಸ್ಟ್ 4 years, ಅವ್ನು ಹಿಂಗಾದ್ರೂ ನಡೀತು. ಬಟ್ ಪ್ರಗತಿ ತುಂಬ ಟೆನ್ಷನ್ ಇದ್ದಿದ್ದು ನಮಗೆ. ಓಕೆ, ಟ್ರೈ ಮಾಡೋಣ, 1 ವರ್ಷ ಅಕಸ್ಮಾತ್ ಏನಾದರೂ ಆದರೆ ಕಂಟಿನ್ಯೂ ಮಾಡ್ಬೋದಲ್ವಾ ಅಂತ ಹೇಳೇ ನಾವು ಈ ನಿರ್ಧಾರನ ಮಾಡಿದ್ವಿ. ನಮ್ಮ ಮಕ್ಕಳಿಗೆ ಬೇರೆ ಥರದ ಕಲಿಯೋ ವಿಧಾನನ ನಾವು ತಿಳಿಸ್ಬೇಕಂತ ಅನ್ನಿಸ್ತು. ಬೇರೆ ವಿಧಾನದಲ್ಲಿ ಏನಾದರೂ ಕಲೀಲಿ ಅಂತ. ಮನೇಲೇ ಇಂಟ್ರೆಸ್ಟಿಂದ ಕಲಿತಾ ಇದ್ದಾರೆ. ಓದು ಅನ್ನೋದು ಸ್ಟ್ರೆಸ್ ಆಗಬಾರ್ದಲ್ವಾ, ಯಾವುದೋ ಪ್ರೆಷರಿಂದ, ಏನೋ ಒಂದು ಸ್ಟ್ರೆಸ್ಸಿಂದ ಅವರು ಓದಬೇಕಂತ ನನಗಿಲ್ಲ. ಈಗಲೂ ಕೂಡ ಓದ್ತಾ ಇದ್ದಾರೆ, ಎಜುಕೇಷನ್ ಎಲ್ಲೂ ಡ್ರಾಪ್ ಆಗಿಲ್ಲ, ಎಜುಕೇಷನ್ ಕಂಟಿನ್ಯೂ ಆಗಿದೆ. ಅವ್ರು ಓದ್ತಾರೆ, 10th ಎಕ್ಸಾಮು ಬರೀತಾರೆ, PUC ಎಕ್ಸಾಮು ಬರೀತಾರೆ. ಅದ್ರದ್ದು ಕಂಪ್ಲೀಟ್ ಜವಾಬ್ದಾರಿ ನಮ್ಮದೇನೆ. ಸೊ ಹಂಗಾಗಿ ಅದ್ರ ಬಗ್ಗೆ ಏನೂ ಟೆನ್ಷನ್ ಇಲ್ಲ. ಜಸ್ಟ್ ಓದೋ ಮೆಥಡ್, ಅವರು ಏನು ಕಲಿತಾ ಇದ್ರಲ್ಲ ಡೈಲಿ ಒಂದು ರೂಲ್ಸ್ ಹಾಕ್ಕೊಂಡು ಆ ಒಂದು ಮೆಥಡ್ ಏನಿದು ಅದನ್ನು ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಷ್ಟೇ. ಯಾವ ಕಾರಣಕ್ಕೆ ಈ ನಿರ್ಧಾರ ಅಂತ ನೀವು ಕೇಳಬಹುದು, ಬಟ್ ಅದು ನನ್ನ ಪರ್ಸ್ನಲ್ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ನನಗೆ ಸರಿ ಅನಿಸಿತು, ಕೆಲವೊಬ್ಬರಿಗೆ ತಪ್ಪು ಅನಿಸ್ಬೋದು, ಕೆಲವರಿಗೆ ತಪ್ಪು ಅನಿಸಿದ್ದು ಇನ್ನೊಬ್ರಿಗೆ ಸರಿ ಅನಿಸ್ಬೋದು. ಸೊ ಒಬ್ಬೊಬ್ಬರು ನೋಡೋ ರೀತಿ, ಒಬ್ಬೊಬ್ಬರು ಕಲ್ಪನೆ, ಒಬ್ಬೊಬ್ರದ್ದು ಎಕ್ಸ್ಪೀರಿಯನ್ಸ್ ಡಿಫ್ರೆನ್ಸ್ ಇರೋದ್ರಿಂದ ಸೊ ನನ್ನದು ವಿಚಾರ ನಿಮಗೆ ತಪ್ಪು ಅನಿಸ್ಬೋದು, ನಿಮ್ಮ ವಿಚಾರ ಸರಿ ಅನಿಸ್ಬೋದು. ಸೊ ಈ ಥರ ಎಲ್ಲ ಇರುತ್ತೆ. ಹಾಗಾಗಿ ಯಾವ ಒಂದು ವಿಚಾರಕ್ಕೆ ಈ ನಿರ್ಧಾರ ಅನ್ನೋದನ್ನು ನಾನು ನಿಮಗೆ ಈಗ ಹೇಳೋಕ್ಕಾಗಲ್ಲ. ಎಜುಕೇಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ಅದನ್ನು ನಾನು ಯಾವತ್ತೂ ಬೇಡ ಅಂತ ಹೇಳಿಲ್ಲ. ಆದರೆ ಎಜುಕೇಷನ್ ಅಂದರೆ ಬರೀ ಸ್ಕೂಲ್ಗೆ ಹೋಗೋದಷ್ಟೇ ಅಲ್ಲದೆ ಕಲಿಯೋದಕ್ಕೆ ಬೇರೆ ಬೇರೆ ವಿಧಾನ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನನಗೆ ಅನಿಸಿರೋದು. ಸೊ ಇದನ್ನೇ ಸರಿ ಅಂತ ನೀವು ಅಂದ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಇದು ನನ್ನ ಫ್ಯಾಮಿಲಿಯ ಒಂದು ಡಿಸಿಷನ್ ಆ್ಯಂಡ್ ನಿರ್ಧಾರ. ಬೇರೆ ಬೇರೆ ರೀತಿಯಲ್ಲೂ ಕಲಿಕೆಯನ್ನು ಕೊಡಬಹುದು. ಯಾಕೆ ನಾವು ಒಂದೇ ವಿಧಾನನೇ ಇರೋದು ನಮ್ಮ ಲೈಫಲ್ಲಿ, ಬೇರೆ ಆಪ್ಷನ್ನೇ ಇಲ್ಲ ಅಂತ ಕೂತಿದ್ದೀವಿ ಅಂತ ಯೋಚನೆ ಮಾಡಿದಾಗ ನಮಗೆ ಸರಿ ಅನ್ನಿಸ್ತು. ಹಾಗಾಗಿ ನಿರ್ಧಾರ ತೊಗೊಂಡ್ವಿ. ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗಲ್ಲ, ಅವರು ಮನೆಯಲ್ಲೇ ಸ್ಟಡೀಸನ್ನು ಕಂಟಿನ್ಯೂ ಮಾಡ್ತಾರೆ.
ಮಾಡ್ತಾರೆ. ಅದು ಯಾವ ಥರ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದು ಎಲ್ಲನೂ ಕೂಡ ತುಂಬ ಡಿಫ್ರೆಂಟಾಗೇ ಇರುತ್ತೆ ಅಲ್ವಾ. ಒಂದೇ ರೀತಿ ಇದೇ ಒಂದು ಪರ್ಟಿಕ್ಯುಲರಾಗಿ ಒಂದು ದಾರಿ ಹಾಕ್ಕೊಟ್ರು ಅದರಲ್ಲೇ ಹೋಗ್ಬೇಕಂತ ಏನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅನಿಸ್ತು. ಹಾಗಾಗಿ ಈ ಒಂದು ನಿರ್ಧಾರನ ತೊಗೊಂಡ್ವಿ. ಇನ್ನು ಅಲ್ಲಿಂದ ಆಟ ಎಲ್ಲ ಆಡ್ಕೊಂಡು ಬಂದ ತಕ್ಷಣ ಅವನು ಊಟನೂ ಮಾಡ್ದ. ಊಟ ಮಾಡಿ ಫ್ರೆಶ್ ಅಪ್ ಆಗಿ ನಿದ್ದೆ ಮಾಡೋ ಟೈಮು, ಯಾಕೆಂದರೆ ಬೆಳಗ್ಗೆಯಿಂದ ನಿದ್ದೆ ಮಾಡಿಲ್ಲ, ಸಿಕ್ಕಾಪಟ್ಟೆ ಆಟ ಆಡ್ತಾನೆ, ಹಾಗಾಗಿ ಮಲ್ಕೊಳ್ತಾ ಇದ್ದಾನೆ. ಇಬ್ಬರೂ ಮಲಗಿಸ್ಬಿಟ್ಟು ನಾನಿವಾಗ ಮತ್ತೆ ಅಡುಗೆ ಮನೆಗೆ ಬಂದೆ. ನನ್ನ ಏರ್ ಗ್ರೋತ್ ಏನು ಫೇಸಿಂಗ್ ಇದೆ ಅದು ಫಾಸ್ಟ್ ಇಲ್ಲ, ಸೊ ನನಗೆ ನ್ಯೂಟ್ರಿಷನಲ್ಲಿ ಸ್ವಲ್ಪ ಕೊರತೆ ಆಗುತ್ತೆ, ಯಾಕೆಂದರೆ ನಾನು ಊಟದ ಕಡೆ ಅಷ್ಟು ಗಮನ ಕೊಡೋದಿಲ್ಲ. ಹಾಗಾಗಿ ಒಂದು ಲಡ್ಡು ಏನಾದರೂ ಮಾಡ್ಕೊಳ್ತೀನಿ, ಅದನ್ನು ನಾನು ತಿನ್ನೋದಿಲ್ಲ, ಮಕ್ಕಳಿಗೆ ಕೊಟ್ಬಿಡ್ತಾ ಇದ್ದೆ. ಬಟ್ ಈ ಸರಿ ನನಗೋಸ್ಕರ ಅಂತ ಮಾಡಿಕೊಂಡೆ. ಒಂದು 200 ಗ್ರಾಮಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ಆಲಿವ್ ಸೀಡ್ಸ್ ಏನಿತ್ತಲ್ಲ ಚೆನ್ನಾಗಿ ನೆಂದಿದೆ, ಇಷ್ಟ ಆಗಿದೆ. ಇವಾಗ ಸ್ವಲ್ಪನೇ ಹಾಕಿದ್ದು. ಎಳ್ಳನ್ನು ಚೆನ್ನಾಗಿ ಉರಿಬೇಕು. ಚೆನ್ನಾಗಿ ಹುರಿದು ಸ್ವಲ್ಪ ಘಮ ಘಮ ಅಂತ ಇರುತ್ತೆ, ಅದು ಅಲ್ಲಿವರೆಗೂ ಹುರಿದು ಸೈಡಲ್ಲಿ ಇಟ್ಕೊಳ್ಳೋದು ತಣ್ಣಗಾಗಲಿ. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸನ್ನ ಆ್ಯಡ್ ಮಾಡ್ಕೊಳ್ತೀನಿ. ಅದರೊಳಗಡೆ ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 1-2 ದೊಡ್ಡ ಸ್ಪೂನಷ್ಟು. ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ, ಇರಲಿ ಮತ್ತೆ ಮಾಡೋಕ್ಕೂ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು. ಡೇಟ್ಸ್ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಿಯಾ ಸೀಡ್ಸ್ ಹಾಕಿದ್ದೀನಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸು, ಬಾದಾಮಿ, ಆಮೇಲೆ ವಾಲ್ನಟ್ ಮತ್ತು ಸೂರ್ಯಕಾಂತಿ ಬೀಜ, ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಉರಿತಾ ಅದರದ್ರಲ್ಲಿ ಶೈನಿಂಗ್ ಬರುತ್ತೆ, ಆಯಿಲ್ ರಿಲೀಸ್ ಆಗುತ್ತಲ್ವಾ, ಅಷ್ಟೇ. ಎಲ್ಲನೂ ಒಂದೇ ಕ್ವಾಂಟಿಟಿಲಿ ಹಾಕ್ಕೊಳ್ಳೋದು. ಸೂರ್ಯಕಾಂತಿ ಬೀಜ ಕಡಿಮೆ ಇತ್ತು, ಸೊ ಹಂಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಎಲ್ಲ ಒಂದೇ ಕ್ವಾಂಟಿಟಿಲಿ ಹಾಕ್ಕೊಂಡ್ರು ಆಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ತಣ್ಣಗಾಗಲಿ ಅಂತ ಸೈಡಲ್ಲಿ ಇಟ್ಟಿದ್ದೀನಿ. ಕೊಬ್ಬರಿ ಹಾಕ್ಕೋಬೋದು, ತೆಂಗಿನಕಾಯಿ ತುರಿನೂ ಹಾಕ್ಕೋಬೋದು. ತೆಂಗಿನಕಾಯಿ ತುರಿ ಇತ್ತು, ಬೆಳಗ್ಗೆ ಕಟ್ ಮಾಡಿದ್ನೆಲ್ಲ ಇತ್ತು, ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಹುರಿದಿದ್ದೀನಿ. ಬೆಲ್ಲ ಪಾಕಕ್ಕೆ ನೀರು ಹಾಕ್ದಂಗೆ ಹಾಗೆ ಬೆಲ್ಲನ ಬಿಸಿ ಪಾತ್ರೆಯಲ್ಲಿ ಹಾಕಿದ್ದೆ. ಅದಕ್ಕೆ ಆಲಿವ್ ಸೀಡ್ಸ್ ಏನು ನೆಂದಿತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಆಲಿವ್ ಸೀಡ್ಸ್ ಹಾಕ್ತಿದ್ದಂಗೆ ಬೆಲ್ಲದ ಪಾಕ ಫುಲ್ಲು ತೆಳ್ಳಗೆ ನೀರು ಥರ ಆಗಿಬಿಡುತ್ತೆ, ಮತ್ತು ಕುದಿಸ್ತಾ ಗಟ್ಟಿ ಆಗುತ್ತೆ. ಸೊ ಇದೇನೆಲ್ಲ ಚೆನ್ನಾಗಿ ಹುರಿದಿಟ್ಟಿದ್ನಲ್ಲ ಅದನ್ನು ತಣ್ಣಗಾಗಕ್ಕೆ ಇಟ್ಟಿದ್ದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೌಡರ್ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಡೇಟ್ಸು ಮತ್ತು ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಅದನ್ನು ಕೂಡ ಪುಡಿ ಮಾಡ್ಕೋಬೇಕಾಗತ್ತೆ. ಎಲ್ಲನೂ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಪಾಕನೂ ಕೂಡ ರೆಡಿ ಆಗ್ತಾ ಇದೆ. ಡೇಟ್ಸು ಮತ್ತು ತೆಂಗಿನಕಾಯಿ ತುರಿ ಇನ್ನೊಂದ್ಸರಿ ರುಬ್ಕೊಳ್ತೀನಿ. ನೋಡಿ ಚೆನ್ನಾಗಿ ಎಲ್ಲನೂ ಒಂದು ಸ್ವಲ್ಪ ಹದವಾಗಿ ರುಬ್ಕೊಂಡ್ರೆ ಸಾಕು. ಇಲ್ಲಿ ಪಾಕ ಚೆನ್ನಾಗಿ ಕುದ್ದಿದೆ, ಅದಕ್ಕೆ ರುಬ್ಬಿರೋ ಪೌಡರ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಈ ರುಬ್ಬಿರೋ ಎಲ್ಲ ಪೌಡರ್ನ ಪಾಕದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸಾಕು. ಅದಕ್ಕೆ ಕರೆಕ್ಟಾಗಿ ಗಟ್ಟಿಗೆ ಬರುತ್ತೆ. ಪಾಕ ನೋಡಿ ಒಂದು ಸ್ವಲ್ಪ ಕೈಯಲ್ಲಿ ಮುಟ್ಟಿದ್ರೆ ಅಂಟೋ ಥರ ಇರಬೇಕು, ನೀರು ಥರ ಇರಬಾರ್ದು ಅಷ್ಟೇ. ಇದಕ್ಕೆ ಇನ್ನೊಂದು ಸ್ವಲ್ಪ ಪೌಡರ್ ಮಿಕ್ಸ್ ಮಾಡ್ಕೋಬೇಕು. ನಾನು ಮನೆಯಲ್ಲಿ ಆಮ್ಲ ಪೌಡರ್ ಇರಲಿಲ್ಲ, ನಾನು ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಲ್ಲ, ಸಿಪ್ಪೆ ಬಿಸಾಕೋದಿಲ್ಲ, ನೆಲ್ಲಿಕಾಯ್ದು ತುರಿತೀನಲ್ಲ, ನೀರು ತೆಗೆದುಬಿಟ್ಟು ಅದನ್ನ ಹಾಗೆ ಡ್ರೈ ಮಾಡಿ ಇಟ್ಟಿದ್ದೆ, ಅದನ್ನೇ ಪೌಡರ್ ಮಾಡಿದೆ. ಸೊ ಆಮ್ಲ ಪೌಡರ್ ಆಯಿತು. ಅದ್ರ ಜೊತೆಗೆ ಶತಾವರಿ ಪೌಡರ್ ಅದು 1-2 ಸ್ಪೂನಷ್ಟು ಹಾಕ್ಕೊಬೇಕು ಮಾಡೋ ಕ್ವಾಂಟಿಟಿ ಮೇಲೆ. ಶತಾವರಿ ಪೌಡರ್ ಬಂದ್ಬಿಟ್ಟು ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಏನಾದರೂ ಇದ್ದರೆ, ಸೊ ನಂಗೆ ಸಡನ್ಲಿ ಪಿಂಪಲ್ಸ್ ಕೂಡ ಆಗಿತ್ತು, ಸೊ ಸ್ಟ್ರೆಸ್ಸು ಅದಕ್ಕೆಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮ್ಲ ಪೌಡರ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಡ್ಡು ಕಟ್ಟಿಟ್ಕೊಂಡ್ರೆ, ಸೊ ಡೈಲಿ ಬೆಳಗ್ಗೆ ಊಟ ಆದಮೇಲೆ ಒಂದು, ರಾತ್ರಿ ಊಟ ಆದಮೇಲೆ ಒಂದು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಲಾಸ್ಟ್ ಟೈಮ್ ನನಗೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಸ್ವಲ್ಪ ಇದೆಲ್ಲ ಕಡಿಮೆ ಇತ್ತು, ಐರನ್ ಅಂಶ ಮತ್ತು B12, ವಿಟಮಿನ್ ಡಿ, ಸೊ ಅದೆಲ್ಲ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಫೋಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೇ ನಮ್ಮ ಬಗ್ಗೆ ನಾವು ಫೋಕಸ್ ಮಾಡೋಕ್ಕೆ ಹೋದ್ರೂ ನಮಗಿಂತ ಜಾಸ್ತಿ ನಮ್ಮ ಮಕ್ಕಳೇ ಅನಿಸ್ಬಿಡ್ತಾರೆ. ಹಾಗಾಗಿ ನಮ್ಮ ಬಗ್ಗೆ ನಾವು ಜಸ್ಟ್ ಗಮನ ಕೊಡೋದಿಲ್ಲ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ. ಯಾರಿಗೆ ಏರ್ ಫಾಲ್ ಆಗ್ತಾಯಿದೆ, ಊಟದಲ್ಲಿ ನಮಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಮನೆ ಕೆಲಸ ಬೇರೆ ಏನೋ ಇರುತ್ತೆ, ಅದು ಇದು ಸ್ಟ್ರೆಸ್ಸು, ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಅನ್ನೋರಿಗೆ ಇದು ಒಳ್ಳೆಯದು ಅಂತ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ನನ್ನ ಒಂದು ರೆಸಿಪಿ. ಇವತ್ತು ತುಂಬ ರೆಸಿಪಿ ಪ್ಲ್ಯಾನ್ ಇತ್ತು, ಕರೆಂಟ್ ಹೋಗಿ ಮಧ್ಯಾಹ್ನದ ಮೇಲೆ ಅಡುಗೆ ಮಾಡಿದ್ರಿಂದ ಮತ್ತೆ ಪದೇ ಕರೆಂಟ್ ಹೋಗ್ತಾನೆ ಇತ್ತು. ಹಾಗಾಗಿ ರೆಸಿಪಿ ಜಾಸ್ತಿ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸುಮಾರು ಜನ ಲಂಚ್ ಬಾಕ್ಸ್ ರೆಸಿಪಿ ಕೇಳ್ತಾ ಇದ್ದೀರಾ, ಖಂಡಿತ ಮಾಡ್ತೀನಿ. ಮಕ್ಕಳು ಸ್ಕೂಲ್ಗೆ ಹೋದರೆ ಮಾತ್ರ ನಾವು ಲಂಚ್ ರೆಡಿ ಮಾಡೋದು, ಇಲ್ಲಾಂದ್ರೂ ನಾವು ಮಾಡ್ತೀವಲ್ವ, ಹಾಗಾಗಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಸುಮಾರು ಜನ ಅನ್ಕೋಬೋದು ಇದು
ಏನು ಯಾಕೆ ಈ ಥರ ಅಂತ ಅಂದರೆ ನ್ಯಾಷನಲ್ ವಿಶ್ವ ಮಾನವ ಹಕ್ಕು ಘೋಷಣೆಯಲ್ಲಿ 26ನೇ ವಿಧಿ ಅದರಲ್ಲಿ ಪೋಷಕರಿಗೆ ತಮ್ಮ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಅನ್ನೋ ಆಯ್ಕೆಯನ್ನು ಕಂಪ್ಲೀಟಾಗಿ ಪೇರೆಂಟ್ ಮೇಲೆ ಬಿಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ದಿನ ಹಿಂಗಿರುತ್ತೆ ಅಂದರೆ ಫಸ್ಟ್ ಹೆಂಗಿತ್ತು ಅಂತಂದರೆ ಪ್ರತಿದಿನ ಒಂದು ರೊಟೀನ್ ಸೆಟ್ಟಾಗಿ ಅದೇ ಥರ ಹೋಗ್ತಾಯಿತ್ತು. ಬಟ್ ಇವಾಗ ಹಂಗಲ್ಲ, ಪ್ರತಿದಿನ ಡಿಫ್ರೆಂಟ್ ಆಗಿರುತ್ತೆ, ಪ್ರತಿದಿನ ಒಂಥರ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಆಮೇಲೆ ಇನ್ನೊಂದು ಏನಂತಂದರೆ ಈ ಥರ ಆಗಲಿ ಅಥವಾ ನಾರ್ಮಲಾಗಿ ಸ್ವಲ್ಪ ಬ್ಯುಸಿ ಲೈಫಲ್ಲಿ ಮೀಲ್ ಪ್ರಿಪ್ರೇಷನ್ ಮೊದಲೇ ಸ್ವಲ್ಪ ವೀಕ್ಲಿ ಪ್ರಿಪ್ರೇಷನ್ ಇರ್ಬೋದು, ಮೀಲ್ ಪ್ರಿಪ್ರೇಷನು. ಸೊ ಇದೆಲ್ಲ ಮಾಡಬೇಕಾದ್ರೆ ನಂಗೆ ಸ್ವಲ್ಪ ಟೈಮ್ ತುಂಬ ಸೇವ್ ಆಗ್ತಿದೆ, ತುಂಬ ಟೈಮ್ ನನ್ನ ಹತ್ರ ಇದೆ ಅಂತ ಅನ್ನಿಸ್ತಾ ಇತ್ತು. ಸೊ ಇನ್ಮೇಲೆ ನಾನು ಆ ಥರ ಮೀಲ್ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮಕ್ಳಿಗೆ ನಾನು ಹಿಂಗೆ ಹೆಲ್ದಿಯಾಗಿ ಅಥವಾ ನನ್ನ ಮನೆಗೆ ಹೆಂಗೆ ಬೇಗ ಅಡುಗೆ ಮಾಡೋದಕ್ಕೆ ಒಂದಿಷ್ಟು ಮೀಲ್ ಮಾಡ್ತಾ ಇದ್ದೆ ನಾನು. ಅದು ನನಗೆ ಅವಾಗ ಅದೇ ನನ್ನ ಕ್ರಿಯೇಟಿವಿಟಿನ ನಿಮ್ಮ ಮುಂದೆ ತರೋದಕ್ಕೆ ಸಾಧ್ಯ ಆಗಿದ್ದು. ಸೊ ಆ ಥರ ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಇಡೋದ್ರಿಂದ 1 ವೀಕ್ ಫುಲ್ ನನಗೆ ಟೈಮ್ ಸೇವ್ ಆಗ್ತಿತ್ತು. ಆವಾಗ ನಾನು ತುಂಬ ಕ್ರೋಶ ಇರ್ಬೋದು, ಸ್ಯಾರಿ ಕುಚ್ಚಿರ್ಬೋದು, ಅಥವಾ ನನ್ನಲ್ಲಿ ಏನೇನು ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು, ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಸಮಯ ಸಿಗ್ತಾಯಿತ್ತು. ಈಗ ಸಮಯ ತುಂಬ ಕಡಿಮೆ ಅಂತ ಫೀಲ್ ಆಗ್ತಾಯಿದ್ದೀನಿ. ಹಾಗಾಗಿ ಯಾಕೆ ಎಷ್ಟು ಪ್ರಾಪರಾಗಿ ಇದು ಮಾಡಿದ್ರು ನನಗೆ ಟೈಮ್ ಸಾಲ್ತಾ ಇಲ್ಲ ಅಂತ ಯೋಚನೆ ಮಾಡಿದಾಗ ನಾನು ಯಾವುದೋ ಪ್ರೀ ಪ್ರಿಪ್ರೇಷನ್ ಮಾಡ್ತಾಯಿಲ್ಲ ಇವಾಗ. ಅದು ನನ್ನ ಟೈಮ್ನ ತುಂಬ ಎಳ್ಕೊಳ್ತಾ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನೆಕ್ಸ್ಟ್ ಆದಷ್ಟು ನಾನು ಮೀಲ್ ಪ್ರಿಪ್ರೇಷನ್ ವಿಡಿಯೋಸ್ ಏನೆಲ್ಲ ಬರುತ್ತೆ ವೀಕ್ಲಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ಜನ ಬ್ಯುಸಿ ಮಾಮ್ಸ್ ಇದ್ದೀರಾ, ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಆಮೇಲೆ ಇವತ್ತಿನ ವಿಚಾರವಾಗಿ, ಹೌದು, ನಾವು ಹೋಮ್ ಸ್ಕೂಲಿಂಗ್ ಅನ್ನೋದ್ರಲ್ಲೇ ಬೇರೆ ಕಾನ್ಸೆಪ್ಟ್ ಇದೆ, ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಇನ್ನೊಂದು ಸರಿ ಹೇಳ್ತೀನಿ. ಸ್ಕೂಲ್ ಕಳಿಸ್ತಾ ಇಲ್ಲ ನಮ್ಮ ಮಕ್ಕಳನ್ನ. ಈ ಮನೆ ಮಾಡಿದ್ದು, ಇಲ್ಲಿಗೆ ಬಂದಿದ್ದು, ಈ ವಾತಾವರಣ ಹಿಂಗೆ ಇರಬೇಕಂತ ಡಿಸೈಡ್ ಮಾಡಿದ್ದು ಎಲ್ಲನೂ ಕೂಡ ಅದಕ್ಕೋಸ್ಕರನೇ. ನಾನು ಇನ್ನೂ 1 ವರ್ಷ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು. ನಮಗಿಬ್ರಿಗೂ ಪ್ಲ್ಯಾನ್ ಇದ್ದಿದ್ದು ಈ ವರ್ಷ ಸ್ವಲ್ಪ ಫ್ರೀಯಾಗಿರಬೇಕು, ಮಕ್ಕಳನ್ನ ಜಸ್ಟ್ ಅವ್ರ ವೇಯಲ್ಲಿ ಬಿಟ್ಟು ನೋಡಬೇಕು, ಆ ಥರದ್ದೆಲ್ಲ ಇತ್ತು. ಹಂಗಾಗಿ ನಾನು ಏನು ಹೇಳೋದು ಬೇಡ ಅಂತಲೇ ಅಂದ್ಕೊಂಡೆ. ಬಟ್ ಸುಮಾರು ಜನ ಸುಮಾರು ಥರ ತಮ್ಮ ಥಾಟ್ಸ್ಗಳನ್ನ ಅರಿದು ಬಿಡ್ತಾಯಿದ್ರು. ಹಾಗಾಗಿ ನಾರ್ಮಲಾಗಿ ಕೇಳಿರೋರಿಗೆ ನಾನು ಏನೂ ಹೇಳಲ್ಲ, ತುಂಬ ಪರ್ಸ್ನಲಾಗಿ 1-2-3 ಜನ ಮಾತಾಡಿದರು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ನಿರ್ಧಾರನ ನಾವು ಗೌರವಿಸ್ತಾ ಇದ್ದೀವಿ. ಸೊ ನಮ್ಮ ನಿರ್ಧಾರನ ನೀವು ಗೌರವಿಸ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರ ಆಲೋಚನೆಗಳು ಡಿಫ್ರೆಂಟು, ಪ್ರತಿಯೊಬ್ಬರ ಪರಿಸ್ಥಿತಿ ಡಿಫ್ರೆಂಟು, ಪ್ರತಿಯೊಬ್ಬರ ನೋಟ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾವು ಈ ಥರ ನೋಡಬೇಕಂತ ಆಸೆ ಪಟ್ವಿ. ಇದು ನನ್ನ ಒಬ್ಬಳು ಡಿಸಿಷನ್ ಅಲ್ಲ. ಸುಮಾರು ವಿಚಾರಿಸಿ ಸುಮಾರು ತಿಳ್ಕೊಂಡು ಈಗ ಇದನ್ನೇನು ನಿರ್ಧಾರ ಇದೆಯಲ್ಲ, ನಿಮಗೆ ಇದು ಸುಲಭ ಅನಿಸ್ತಾ ಇರ್ಬೋದು ಅಥವಾ ಬೇರೆ ಬೇರೆ ಆಲೋಚನೆ ಬರ್ತಾ ಇರ್ಬೋದು. ಆದರೆ ಇದು ಯಾವುದೇ ನಿರ್ಧಾರ ಸುಲಭ ಅಂತೂ ಅಲ್ಲ. ತುಂಬ ಯೋಚನೆ ಮಾಡಿ ಜವಾಬ್ದಾರಿಯಿಂದ ತೆಗೆದುಕೊಂಡಿರೋಂಥ ನಿರ್ಧಾರ. ಫಲಿತಾಂಶ ಜವಾಬ್ದಾರಿ ಕೂಡ ನಮ್ಮ ಮೇಲೇ ಇರುತ್ತೆ. ನಾನು ಯಾರನ್ನು ನಮ್ಮ ದಾರಿಯನ್ನು ಅನುಸರಿಸಿ ಅಂತ ಹೇಳ್ತಾ ಇಲ್ಲ. ಆಮೇಲೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಪ್ರತಿಯೊಂದು ಕುಟುಂಬಕ್ಕೂ ತಮ್ಮದೇ ಆದ ಪರಿಸ್ಥಿತಿ ಇರುತ್ತದೆ, ತಮ್ಮದೇ ಆದ ನಿರ್ಧಾರ ಇರುತ್ತೆ. ಅದನ್ನು ಗೌರವಿಸಬೇಕು. ನಾವು ನಿಮ್ಮ ನಿರ್ಧಾರನ ಗೌರವಿಸ್ತಾ ಇದ್ದೀವಿ, ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ, ಎಸ್ ಅದು ಒಳ್ಳೆಯದು. ನಮ್ಮ ನಿರ್ಧಾರನೂ ಕೂಡ ನೀವು ಗೌರವಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಮಕ್ಕಳಿಗೆ ಹೆಂಗೆ ಎಕ್ಸಾಮ್ಸು ಅದು ಇದು ಅದ್ರ ಬಗ್ಗೆನೂ ನಾನು ತುಂಬ ವಿಚಾರಿಸಿದ್ದೀನಿ, ತಿಳ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಹೆಂಗೆ ಎಕ್ಸಾಮ್ ಕೊಡಬೇಕು, ನನ್ನ ಮಗನಿಗೆ ಏನಾದರೂ ಎಕ್ಸಾಮ್ ಬೇಕು, ಸರ್ಟಿಫಿಕೇಟ್ ಬೇಕಂದ್ರೆ ಏನು ಮಾಡಬೇಕು ಅಂತ. ಸೊ ಸುಮಾರು ಇಂಡಿಯನ್ ಫ್ಯಾಮಿಲಿಗಳು ಆಲ್ರೆಡಿ ಹೋಮ್ ಸ್ಕೂಲಿಂಗ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಎಕ್ಸಾಮ್ಸ್ ಕೂಡ ಬರೆದಿದ್ದಾರೆ, ಒಳ್ಳೊಳ್ಳೆ ಕಡೆ ಜಾಬು ಕೂಡ ಮಾಡ್ತಾ ಇದ್ದಾರೆ. ಸೊ ಆ ಥರ ಎಕ್ಸಾಂಪಲ್ಸ್ನ ನಾನು ತುಂಬ ಓದಿದ್ದೀನಿ, ಆರ್ಟಿಕಲ್ಸ್ನ ನೋಡಿದ್ದೀನಿ. ಸೊ NIOS ಅನ್ನೋ ಒಂದು ವ್ಯವಸ್ಥೆ ಇದೆ, ಅದ್ರ ಮುಖಾಂತರ ನಮ್ಮ ಮಕ್ಕಳಿಗೆ 10th ಎಕ್ಸಾಮ್, PUC ಎಕ್ಸಾಮ್ ಮತ್ತು ಹೈಯರ್ ಎಕ್ಸಾಮ್ಸ್ ಕೂಡ ಕೊಡಬಹುದು. ಸೊ ಹಾಗಾಗಿ ಅವರ ಜಾಣ್ಮೆ ಅಥವಾ ಅವ್ರ ಬುದ್ಧಿವಂತಿಕೆ ಮಿತಿಯನ್ನು ನಾವು ಇಷ್ಟಲ್ಲೇ ಅಳಿಬೇಕು ಅಂತ ಏನಿಲ್ಲ, ಅದನ್ನು ದೊಡ್ಡ ರೀತಿಯಲ್ಲೂ ಅಳಿಬಹುದು. ಹಾಗಾಗಿ ಈ ಒಂದು ನಿರ್ಧಾರನ ತುಂಬ ಕಷ್ಟದಿಂದ ತೊಗೊಂಡಿದ್ದೀವಿ. ಸೊ ಅದ್ರ ಜವಾಬ್ದಾರಿನೂ ಕೂಡ ನಮ್ಮ ಮೇಲೇ ಇರುತ್ತೆ. ಸೊ ನಮ್ಮ ಮಕ್ಕಳನ್ನು ಸ್ಕೂಲ್ ಬಿಡಿಸಿ ಹೋಮ್ ಸ್ಕೂಲಿಂಗ್ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋಗೆ ನಿಮ್ಗೆ ಏನು ಅನಿಸ್ತು ಅಂತ ನೀವು ಓಪನ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.